ನಮಸ್ಕಾರ ಸ್ನೇಹಿತರೆ, ವಿಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಸಹ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಪ್ರಿಯ ಮಿತ್ರರೇ, ಯೋಗ ಅಂದ್ರೆ ಏನು, ಯೋಗದ ಆಚರಣೆ ಏನು, ಯೋಗದ ಪ್ರಯೋಜನಗಳೇನು ಎನ್ನುವುದರ ಬಗ್ಗೆ ಈ ವಿಡಿಯೋ ಇದೆ. ದಯವಿಟ್ಟು ಎಲ್ಲರೂ ಸಹ ಈ ವಿಡಿಯೋನ ನೋಡಿ ಹಾಗೂ ಯೋಗದಿಂದ ಆಗುವಂಥ ಆರೋಗ್ಯದ ಲಾಭಗಳನ್ನು ಪಡೆದುಕೊಳ್ಳಿರಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಡಿಯರ್ ಫ್ರೆಂಡ್ಸ್. ಇವತ್ತು ಇಡೀ ವಿಶ್ವದಲ್ಲೇ ಯೋಗ ದಿನಾಚರಣೆ ನಡೀತಾ ಇದೆ. ಆ ಯೋಗದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಮತ್ತೆ ಯೋಗವನ್ನ ಹೇಳ್ಕೊಡ್ಲಿಕ್ಕೆ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಿಂದ ಇಬ್ರು ಸಿಸ್ಟರ್ಸ್ ಬಂದಿದ್ದಾರೆ. ಅವ್ರು ನಿಮ್ಗೆ ಯೋಗದ ಬಗ್ಗೆ ತಿಳಿಸ್ಕೊಡ್ತಾರೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವು ಲಾಸ್ಟ್ ಇಯರ್ ಬಂದಿದ್ವಿ ಜುಲೈಯಲ್ಲಿ, ನೆನಪಿದೆಯಾ? ನಾವು ರಾಜಯೋಗ ಮೆಡಿಟೇಷನ್ ಹೇಳ್ಕೊಟ್ಟಿದ್ವಿ. ಸೊ ರಾಜಯೋಗ ಮೆಡಿಟೇಷನ್ ಬಗ್ಗೆ ನಾವು ಸ್ವಲ್ಪ ಹೇಳ್ತೀವಿ. ಸೊ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಎಷ್ಟೊಂದು ತರಹ ಯೋಚನೆ ಮಾಡ್ತೀವಲ್ವಾ? ಎಂತೆಲ್ಲ ಯೋಚನೆ ಬರುತ್ತೆ, ಎಂಥ ಯೋಚನೆಗಳು ಬರ್ತವೆ ನಮ್ಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ. ಒಳ್ಳೆ ಯೋಚನೆ ಬರುತ್ತೆ, ಕೆಟ್ಟ ಯೋಚನೆ ಬರುತ್ತೆ, ವ್ಯರ್ಥ ಯೋಚನೆ ಬರುತ್ತೆ ಅಲ್ವಾ? ಮತ್ತೆ ಅಗತ್ಯವಾದ ಯೋಚನೆ ಬರುತ್ತೆ, ಪಾಸಿಟಿವ್, ನೆಗೆಟಿವ್, ವೇಸ್ಟ್ ಮತ್ತೆ ಯೂಸ್ಫುಲ್ ಅಲ್ವಾ? ಸೊ ಈಗ ನೀವು ಹೇಳಿ, ನಾವು ಪಾಸಿಟಿವ್ ಯೋಚನೆ ಮಾಡ್ಬೇಕು, ನೆಗೆಟಿವ್ ಯೋಚನೆ ಮಾಡ್ಬೇಕು? ಸೊ ಪಾಸಿಟಿವ್ ಯೋಚನೆ ಮಾಡೋದ್ರಿಂದ ನಮ್ಮ ಮನಸ್ಸು ಸುಖ ಶಾಂತಿ ಅನುಭವ ಮಾಡುತ್ತೆ. ಕೆಟ್ಟ ಯೋಚನೆ ಮಾಡಿದ್ರೆ ಏನಾಗುತ್ತೆ? ಮನಸ್ಸಿಗೆ ಹೆಂಗ್ ಅನ್ಸುತ್ತೆ? ಕೆಟ್ಟ ಯೋಚನೆ ಮಾಡಿದ್ರೆ ಹೆಂಗ್ ಅನ್ಸುತ್ತೆ ಮನಸ್ಸಿಗೆ? ಚೆನ್ನಾಗ್ ಅನ್ಸುತ್ತಾ? ಸೊ ಅದಕ್ಕೆ ನಾವು ಕೇವಲ ಸಕಾರಾತ್ಮಕ ಯೋಚನೆ, ಪಾಸಿಟಿವ್ ಯೋಚನೆಯನ್ನೇ ಮಾಡ್ಬೇಕು. ವ್ಯರ್ಥ ಯೋಚನೆ ಹೇಗಿರುತ್ತೆ? ಬೇಡದ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ ಮಾತಾಡ್ತಾ ಯೋಚನೆ ಮಾಡ್ತಾ ಕೂತ್ರೆ ಚೆನ್ನಾಗಿರುತ್ತೆ ಅದು? ಸೊ ವ್ಯರ್ಥ ಯೋಚನೆಯನ್ನು ಕೂಡ ನಾವು ಮಾಡಬಾರ್ದು. ಸೊ ನಾವ್ ಏನ್ ಮಾಡ್ಬೇಕು? ಕೇವಲ ಪಾಸಿಟಿವ್ ಯೋಚನೆ ಮಾಡ್ಬೇಕು ಮತ್ತು ಕೇವಲ ಯೂಸ್ಫುಲ್ ಯೋಚನೆಯನ್ನ ಮಾಡ್ಬೇಕು. ವೇಸ್ಟ್ ಮತ್ತೆ ನೆಗೆಟಿವ್ ಯೋಚನೆಯನ್ನು ನಾವು ಮಾಡಬಾರ್ದು. ಈ ರೀತಿ ಪಾಸಿಟಿವ್ ಮತ್ತು ಯೂಸ್ಫುಲ್ ಯೋಚನೆಯನ್ನು ಮಾಡಿದಾಗ ಸೊ ನಾವು ಒಂದು ಜೀವನದ ಸುಖ ಶಾಂತಿ ಉಮ್ಮಂಗ ಉತ್ಸಾಹವನ್ನು ಅನುಭವ ಮಾಡ್ತೀವಿ. ಸೊ ಈ ಯೋಚನೆಗಳೆಲ್ಲ ಎಲ್ಲಿ ಬರುತ್ತೆ? ಯಾರು ಯೋಚನೆ ಮಾಡ್ತಾರೆ? ಸೊ ನಾವು ಬಟ್ ಈ ಶರೀರದಲ್ಲಿ ಆ ಯೋಚನೆ ಎಲ್ಲಿಂದ ಹುಟ್ಕೊಳ್ಳುತ್ತೆ? ಯೋಚನೆ ಎಲ್ಲಿಂದ ಹುಟ್ಟುತ್ತೆ? ಹೇಳಿ ಕರೆಕ್ಟಾಗಿ ಹೇಳ್ತಾರೆ. ಕೆಲವು ಬ್ರೈನ್ ಅಂತ, ಮತ್ತೆ ಇನ್ನೊಂದು ಏನ್ ಹೇಳಿದ್ರಿ? ಮನಸ್ಸು ಅಲ್ವಾ? ಸೊ ನಮ್ಮ ಯೋಚನೆ ಎಲ್ಲ ಮನಸ್ಸಿನಲ್ಲಿ ಬರುತ್ತೆ. ಬ್ರೈನ್ ಶರೀರದ ಒಂದು ಅಂಗ, ಹೇಗೆ ಹಾರ್ಟ್ ಒಂದು ಅಂಗ ಇದೆ, ಸೊ ಬ್ರೈನ್, ಕಣ್ಣು, ಬಾಯಿ ಎಲ್ಲ ಶರೀರದ ಅಂಗಗಳು. ಆದ್ರೆ ನಾವು ನಮ್ಮ ಯೋಚನೆ ಮನಸ್ಸಿನಲ್ಲಿ ಬರುತ್ತೆ. ಮನಸ್ಸಲ್ಲಿ ಹೇಳುವಾಗ ಅದನ್ನ ಹೇಳಿ. ಹಾರ್ಟು ಗೊತ್ತಾಯ್ತು, ಹಾರ್ಟ್ ಇಲ್ಲಿದೆ, ಬ್ರೈನ್ ಇಲ್ಲಿದೆ. ಯೋಚನೆ ಬರೋದು ಮೈಂಡ್ ಅಲ್ಲಿ, ಮನಸ್ಸಿನಲ್ಲಿ. ಸೊ ಮನಸ್ಸನ್ನೋದು ಎಲ್ಲಿದೆ? ಈಗ ಶರೀರದಲ್ಲಿ. ಮನಸ್ಸೆಲ್ಲಿದೆ ಶರೀರದಲ್ಲಿ? ಮನಸ್ಸು ಯಾವುದೇ ಒಂದು ಭಾಗ. ಮನಸ್ಸು ಅನ್ನೋದು ಆತ್ಮದ ಒಂದು ಭಾಗ. ಆತ್ಮದ ಯೋಚನೆಯ ಶಕ್ತಿಯನ್ನ ನಾವು ಮನಸ್ಸು ಅಂತ ಕರಿತೀವಿ. ಆತ್ಮ ಯೋಚನೆ ಮಾಡ್ತೀವಿ ನಾವು ಅಂದ್ರೆ ಅದನ್ನ ನಾವು ಮನಸ್ಸು ಅಂತ ಕರಿತೀವಿ ಅಲ್ವಾ? ಸೊ ಆತ್ಮ ನಾವು ನಿರ್ಣಯ ತಗೊಳ್ತೀವಿ ಅಂದ್ರೆ, ಡಿಸಿಷನ್ ಮಾಡ್ತೀವಿ ಅಂದ್ರೆ ಅದನ್ನ ಏನಂತೀವಿ ನಾವು? ಬುದ್ಧಿ ಅಲ್ಲ. ನಿಮ್ಗೆ ಸರಿಯಾಗಿ ಬುದ್ಧಿ ಇದೆಯಲ್ಲ, ಹೆಂಗ್ ಕೆಲಸ ಮಾಡಕ್ಕೆ ಅಂತ ಬೈತಾರ ಅಲ್ಲ? ಸೊ ಸರಿಯಾದ ನಿರ್ಣಯ ತಗೊಳ್ಬೇಕು. ಸೊ ಆತ್ಮದ ಯೋಚನೆ ಶಕ್ತಿಯನ್ನ ಮನಸ್ಸು ಅಂತೀವಿ, ಆತ್ಮದ ನಿರ್ಣಯ ತಗೊಳ್ಳೋ ಶಕ್ತಿಯನ್ನ ಬುದ್ಧಿ ಅಂತೀವಿ. ಆಮೇಲೆ ಆತ್ಮದಲ್ಲಿ ಸಂಸ್ಕಾರಗಳಿದೆ. ಒಳ್ಳೆ ಸಂಸ್ಕಾರ ಅಳವಡಿಸ್ಕೊಳ್ಬೇಕು, ಕೆಟ್ಟ ಸಂಸ್ಕಾರ ಅಳವಡಿಸ್ಕೊಳ್ಬೇಕು. ನಾವು ಒಳ್ಳೆ ಸಂಸ್ಕಾರ ಚಿಕ್ಕ ವಯಸ್ಸಿಂದಲೇ ನಾವು ಒಳ್ಳೆ ಸಂಸ್ಕಾರ ಅಳವಡಿಸ್ಕೊಳ್ಬೇಕು ಅಲ್ಲ? ದೊಡ್ಡದಾದ್ಮೇಲೆ ನಾವು ಎಂತ ಸಂಸ್ಕಾರ ಚಿಕ್ಕ ವಯಸ್ಸಲ್ಲಿ ಮಾಡ್ಕೊಂಡಿರ್ತೀವಿ ಅದೇ ಬರ್ತಾ ಹೋಗುತ್ತೆ. ಎಂತ ಸಂಸ್ಕಾರ ಅಳವಡಿಸ್ಕೊಳ್ಬೇಕು? ಒಳ್ಳೆ ಸಂಸ್ಕಾರ. ಇನ್ನೊಬ್ರಿಗೆ ಹೆಲ್ಪ್ ಮಾಡುವಂತ ಸಂಸ್ಕಾರ, ಇನ್ನೊಬ್ರಿಗೆ ಒಂದು ರೆಸ್ಪೆಕ್ಟ್ ಕೊಡುವಂತ ಸಂಸ್ಕಾರ, ನಾವು ಸುಖ ಶಾಂತಿಯಿಂದ ಇಟ್ಕೊಂಡು ಸಮಾಜದಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡುವಂತ ಸಂಸ್ಕಾರ ಅಲ್ಲ? ಈ ಸಂಸ್ಕಾರ ಚಿಕ್ಕ ವಯಸ್ಸಿಂದಲೇ ನಾವು ಮೂಡಿಸ್ಬೇಕು. ಹೌದಾ ಇಲ್ವಾ? ಸರ್ ನೀವ್ ಎಂತದೇ ಏನೇ ಕೆಲಸ ಮಾಡ್ತೀವಿ ಅಂದ್ರೆ ಒಳ್ಳೇದ್ ಮಾಡ್ಬೇಕು, ಕೆಟ್ಟದ್ ಮಾಡ್ಬೇಕು? ಒಳ್ಳೇದನ್ನೇ ಮಾಡ್ಬೇಕು, ಇನ್ನೊಂದು ಉಪಕಾರ ಆಗುವಂತ ಕೆಲಸವನ್ನೇ ಮಾಡ್ಬೇಕು ಅಲ್ವಾ? ಸೊ ಈ ರೀತಿ ಈಗ ನಾವು ಆತ್ಮ ಅಂತ ಅನ್ಕೊಂಡ್ರೆ ನಾವೆಲ್ಲರೂ ಯಾರು? ಈ ಶರೀರ ಅನ್ನೋದು ನಮ್ಮೊಂದಿದೆ ಬಟ್ಟೆ ಇದ್ದ ಹಾಗೆ. ನಾನು ಒಂದು ಆಧ್ಯಾತ್ಮಿಕ ಶಕ್ತಿ ಆತ್ಮ. ಇಲ್ಲಿ ಕುಂಕುಮ ಇಡ್ತೀವಲ್ಲ, ಈ ಜಾಗದಲ್ಲಿ ಬ್ರೈನ್ ಮಧ್ಯದಲ್ಲಿ ಆತ್ಮದ ಚಿಕ್ಕ ನಕ್ಷತ್ರ ಆಗಿ ಹೊಳಿತಾ ಇರುತ್ತೆ. ಆತ್ಮದಲ್ಲಿ ಮನಸ್ಸು, ಬುದ್ಧಿ, ಸಂಸ್ಕಾರ ಅಂತ 3 ಭಾಗಗಳಿದಾವೆ. ಮನಸ್ಸಿನಲ್ಲಿ ಯೋಚನೆ ಮಾಡ್ತೀವಿ, ಬುದ್ಧಿಯಿಂದ ನಿರ್ಣಯ ತಗೊಳ್ತೀವಿ, ಸಂಸ್ಕಾರ ಅನ್ನೋದು ಆತ್ಮದಲ್ಲಿ ಒಂದು ರೀತಿ ಪ್ರಿಂಟ್ ಆಗಿರೋ ರೀತಿ ಇರುತ್ತೆ ಅಲ್ವಾ? ಸೊ ಈಗ ನಾವು ಹೇಗೆ ನಮ್ಗೆ ಶರೀರಕ್ಕೆ ಜನ್ಮ ಕೊಟ್ಟ ತಂದೆ ಗೊತ್ತಿದಾರಲ್ಲ, ನಿಮ್ಮ ಅಪ್ಪ ಯಾರು ಅಂತ ಹೇಳ್ತೀರಾ? ನಿಮ್ಮ ಅಪ್ಪ ಹೆಸರೆಲ್ಲ ಹೇಳ್ತೀರಾ?
ನಮ್ಮಪ್ಪ ಹೆಸರು ಇದು, ನಮ್ಮಪ್ಪ ಹೆಸರು ಇದು ಅಂತ ಹೇಳ್ತೀವಿ. ಶರೀರಕ್ಕೆ ಜನ್ಮ ಕೊಟ್ಟ ಅಪ್ಪನ ಬಗ್ಗೆ ಗೊತ್ತು. ಸೊ ನಾವು ಆತ್ಮ ಚೈತನ್ಯ ಶಕ್ತಿ ಅಂದ್ರೆ ಆತ್ಮಕ್ಕೆ ತಂದೆ ಯಾರು? ಪರಮಾತ್ಮ, ಗಾಡ್, ಭಗವಂತ ಅಂತ ಕರಿತೀವಲ್ಲ, ಆ ದೇವ್ರು ಗಾಡ್ ಅಂತ ಕರೀರಿ, ಭಗವಂತ ಅಂತ ಕರೀರಿ. ಸೊ ಅವರು ಆತ್ಮಕ್ಕೆ ತಂದೆ. ಸೊ ನಾವು ಈಗ ರಾಜಯೋಗ ಮೆಡಿಟೇಷನ್ ಅಲ್ಲಿ ಸೊ ನಮ್ಮನ್ನ ನಾವು ಪರಮಾತ್ಮನಿಗೆ ಕನೆಕ್ಟ್ ಮಾಡಿ ಶಕ್ತಿಯನ್ನ ಪಡಿತೀವಿ. ಆಯ್ತಾ? ಮೆಡಿಟೇಷನ್ ಮಾಡೋಣ, 10 ನಿಮಿಷ ಮೆಡಿಟೇಷನ್ ಮಾಡೋಣ, 5 ಮಿನಿಟ್ಸ್ ಮೆಡಿಟೇಷನ್ ಮಾಡೋಣ. ನೀವೆಲ್ಲ ಕಣ್ಮುಚ್ಚ್ರಿ. ಸ್ವಲ್ಪ ಸಮಯದಲ್ಲಿ ನಾನು ನನ್ನ ಮನಸ್ಸನ್ನ ಶಾಂತಗೊಳಿಸ್ತಾ ಇದ್ದೀನಿ. ಗಾಡ್ ಶಾಂತಿಯ ಸಾಗರ. ಗಾಡ್ ಏನಾಗಿದ್ದಾರೆ? ಶಾಂತಿಯ ಸಾಗರ. ನನ್ನ ಮನಸ್ಸು ಬುದ್ಧಿ ಗಾಡ್ ಜೊತೆ ಕನೆಕ್ಟ್ ಮಾಡಿ ಆ ಶಾಂತಿಯ ಸಾಗರ ತಂದೆಯಿಂದ ನಾನು ಅಪಾರ ಶಾಂತಿಯನ್ನ ಪಡೀತಾ ಇದ್ದೇನೆ. ಮನಸ್ಸಿನ ಶಾಂತಿ, ಆಳವಾದ ಶಾಂತಿ ಅನುಭವ ಮಾಡಿ ಮನಸ್ಸಿನ ಶಾಂತಿಯನ್ನ ಅನುಭವ ಮಾಡಿ ಆಳವಾದ ಶಾಂತಿ. ಎಲ್ಲ ನಾನು ಹೇಳ್ಕೊಡ್ತೀನಿ, ಕಲಿತೀರಾ? ಈಗ ನಾವು ತೆಗಿಸಿ ಕಾಲು ಒಂದೊಂದೇ ಪಾದ ಮೇಲಕ್ಕೆತ್ತಿ, ಒಂದೊಂದೇ ಪಾದ. ಗದ್ದಕೋನಾಸನ, ಚಿಂತೆಯಾಸನ ಹೀಗೆ ಮಾಡಿ ಎರಡೂ ಕಲಿತೀವಿ. ನಿಧಾನ ಆಗಿಲ್ಲ, ವೇಗವಾಗಿಲ್ಲ, ನಿಧಾನ. ನಾನು ನೋಡಿದ್ದೀವಿ ನಿಧಾನ. ಬೆನ್ನು ನೇರ ಇರ್ತದೆ, ಮಕ್ಕಿ ಕೂತ್ಕೊಳ್ಬೇಡಿ. ಯಾವಾಗ ಕಾಲ ಇಟ್ಕೊಳ್ಳುವಾಗ ಸ್ಟ್ರೈಟ್ ಕೂತ್ಕೊಳ್ಬೇಕು, ಆಯ್ತಾ? ನೀವು ಯೋಗ ಕಲಿಸಿದ್ದೀನಿ ಅಂತ ಗೊತ್ತಾಗ್ಬೇಕು. ನಾನು ನೋಡುವಾಗ ಯೋಗ ಗೊತ್ತಿರೋರು ನೀವು ನಿಂತ್ಕೊಳ್ತಾರೆ. ನೀವೆಲ್ಲ ಯೋಗಾಸನ ಗೊತ್ತಿದ್ದಲ್ಲ, ನೀವೆಲ್ಲ ಎಕ್ಸ್ಪರ್ಟ್ಸ್ ಇಲ್ಲ. ಸೊ ಯಾವಾಗ ಶಾಲೆಯಲ್ಲಿ ಮನೆಗೆ ಕೂತ್ಕೊಳ್ಳುವಾಗ ನೇರವಾಗಿ ಕೂತ್ಕೊಳ್ಬೇಕು. ನಾನ್ ಕೆಲವು ಮಂತ್ರ ಹೇಳ್ತೇನೆ, ಹಾಗೆ ನೀವು ಹೇಳ್ಬೇಕು, ಆಯ್ತಾ? ಮತ್ತೆ ಮೂರಲ್ಲಿ ಓಂ ಹೇಳ್ಲಿಕ್ಕಿದೆ, ಅದು ಕೂಡ ನಾನು ಹೇಳಿದ ಮೇಲೆ ನೀವು ಹೇಳ್ಬೇಕು. ತಲೆಯನ್ನು ಭಾಗಕ್ಕೆ ತಾಗಿಸಿ, ಮಾತಾಡಲಿಕ್ಕಿಲ್ಲ. ಮತ್ತೊಮ್ಮೆ ಕಾಲು ಬಿಡಿಸಿ ಪದ್ಮಾಸನದಲ್ಲಿ ಕುಳಿತುಕೊಳ್ಳಿ. ಪದ್ಮಾಸನ ಎಲ್ಲರಿಗೂ ಆಗ್ತದೆ. ಪದ್ಮಾಸನ ಲಾಭ ಎಲ್ಲರಿಗೂ ಆಗ್ತದೆ. ಕೈಗಳು ಧ್ಯಾನ ಮುದ್ರೆ, ಎರಡೂ ಕೈ ಧ್ಯಾನ ಮುದ್ರೆ, ಎರಡು ಕೈ ಹೀಗೆ. ಬೆನ್ನು ನೇರ, ಕಣ್ಣು ಮುಚ್ಚಿ ನಿಮ್ಮ ಉಸಿರನ್ನು ಗಮನಿಸಿ. ಉಸಿರು ಮೇಲೆ ಹೋಗ್ತಾ ಇದೆ, ಉಸಿರು ಕೆಳಗೆ ಹೋಗ್ತಾ ಇದೆ. ಉಸಿರಿನ ಮೇಲೆ ಗಮನ ಇಡಬೇಕು. ನೀವು ಯಾವ ಯೋಚನೆ ಕೂಡ ಇರಬಾರ್ದು ಮೈಂಡಲ್ಲಿ. ಕಾನ್ಸಂಟ್ರೇಟ್ ಆನ್ ಯುವರ್ ಬ್ರೀದಿಂಗ್ ಓನ್ಲಿ. ನಿಮ್ಮ ಉಸಿರನ್ನೇ ಅಬ್ಸರ್ವ್ ಮಾಡೋದು, ಬೇರೆಯವರ ಉಸಿರನ್ನ ಅಬ್ಸರ್ವ್ ಮಾಡೋದಲ್ಲ. ಬರೀ ನಿಮ್ಮ ಉಸಿರು ಮೇಲೆ ಹೋಗ್ತಾ ಇದೆ, ಉಸಿರು ಕೆಳಗೆ ಹೋಗ್ತಾ ಇದೆ, ಉಸಿರು ಮೇಲೆ ಹೋಗ್ತಾ ಇದೆ, ಉಸಿರು ಕೆಳಗೆ ಹೋಗ್ತಾ ಇದೆ. Breathe in, breathe out, breathe in, breathe out, breathe in,
breathe out, breathe in, breathe out, breathe in, breathe out. ಈಗ ಓಂಕಾರ 3 ಬಾರಿ, ಗಾಯತ್ರಿ ಮಂತ್ರ 1 ಬಾರಿ, ಶಾಂತಿ ಮಂತ್ರ, ಯೋಗ ಮಂತ್ರ 3 ಮಂತ್ರ ಹೇಳಿದೆ. ನಾನು ಹೇಳಿದಂತೆ ರಿಪೀಟ್ ಮಾಡಿದ್ರೆ गायत्री मंत्र ओम भूर्भुवः स्वाहा भगो देवस्य धीमहि धियो यो न प्रचोदयात् योगेन चित्तस्य हरेण वाचा मनः शरीरस्य च वैद्येन योपाकरोतं प्रवरोगिना पतञ्जलिं प्राञ्जलिं नारदोऽस्मि ॐ ततो सर्वमया तमसो ज्योतिर्गमया मृत्योर्मा अमृतं गमया ॐ शान्ति शान्ति शान्तिः गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा वक्रतुण्डा महाकाय कोटिसूर्या समप्रभा निर्विघ्नं कुरु मे देवा सर्वकार्येषु सर्वदा सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तुते परादेव सदे लक्ष्मी
मध्ये सरस्वती नमोरेति नामौरि प्रभाते करदर्शनम् गङ्गे जयमुने चैव गोदावरी सरस्वती नर्मदे सिन्धु कावेरी जलेस्मिन् सन्निधिं कुरु समुद्रवसने देवी पर्वतस्तनमण्डले विष्णुपत्नी नमस्तुभ्यम् पादस्पर्शं क्षमस्व मे रामाय रामभद्राय रामचन्द्राय वेदसे रघुनाथाय नाथाय सीताय पतये नमः पूज्याय रामचन्द्राय सत्यधर्मरताय च भजतां कल्पवृक्षाय नमतां कामधेनवे ಮುಖದ ಮೇಲೆ ಭುಜಗಳ ಮೇಲೆ ಕಾಲುಗಳ ಮೇಲೆ ನಡೆದುಕೊಳ್ಳಿ. ಈಗ ಪರ್ವತಾಸನ ಹೇಳಿ. ಕೈಗಳು ಹೀಗೆ ಮತ್ತೆ ಹೀಗೆ ಕೈ ಮೇಲೆ ಕಣ್ಣುಚ್ಚಿ ಹಾಗೆ ನೀವು ಹೇಳಿದ ಮಂತ್ರವನ್ನು ನೆನಪು ಮಾಡ್ತಾ ಇರಿ. ಮನಸ್ಸು ಎಷ್ಟು ಶಾಂತವಾಗಿದೆ ನೋಡಿ. ವಾಪಸ್ ತಲೆ ಮೇಲೆ ಮಾಡಿ, ಕಾಲು ಬಿಡಿಸಿ, ಎದ್ದು ನಿಲ್ಲಿ. ಸೊಂಟದ ಮೇಲೆ ಕೈ ಇಡಿ, ಎರಡು ಸೊಂಟದ ಮೇಲೆ ಒಂದೊಂದೇ ಕಾಲುಗಳ ಕೆತ್ತಿ ಒಮ್ಮೆಗಳ ಕಡೆಗೆ ಇರುತ್ತೆ. ಒಮ್ಮೆಗಳ ಕಾಲು ಒಮ್ಮೆಗಳ ಕಾಲು ಮಾಡಿದ್ದಾರೆ. ಶಬ್ದ ಹೆಜ್ಜೆ ಶಬ್ದ ಆಗ್ಬಾರ್ದು. ಯೋಗ ಕಾಲದಲ್ಲಿ ಫುಲ್ಲು ಸೈಲೆಂಟ್ ಇರ್ಬೇಕು. ಇಲ್ಲಿ ಏನ್ ಆಗ್ತಾ ಇದೆ ಅಂತ ಯಾರು ಗೊತ್ತಾಗಬಾರ್ದು. ಅಷ್ಟು ಮೌನ. ಯೋಗ ಸ್ಪೆಷಾಲಿಟಿಯೇ ಆಗಲಿ ಸೈಲೆನ್ಸ್. ಮಾತಾಡಿರಲಿಲ್ಲ. ಕಾಲು ಶಬ್ದ ಆಗ್ಬಾರ್ದು, ಹೆಜ್ಜೆ ಶಬ್ದ ಆಗ್ಬಾರ್ದು. ಹಾಗೆ ಈಗ ಏನ್ ಹೇಳ್ಬೇಕು, ಬೆಳಿಗ್ಗೆದ್ದೀನಿ ಸ್ಟ್ರೈಟ್ ಮಾಡ್ಬೇಕು. ಕೈ ಬೆಂಡ್ ಮಾಡಿರ್ಲಿಲ್ಲ. ಕೆಲವರಿಗೆ ಕೈ ಸ್ಟ್ರೈಟ್ ಮಾಡಲಿಕ್ಕೆ ಇಷ್ಟ ಬರೋದಿಲ್ಲ. ಬೇರೆಯವರು ಮಾಡ್ಬೇಕ ನನಗೆ. ಹಾಗೆ ವಾಪಸ್ ಈಗ ಸೊಂಟಕ್ಕೆ ಕೈ ಇಡಿ, ತಲೆಗೆ ಮುಂದೆ ಬಾರಿಸಿ. ತಲೆ ಮಾತ್ರ ಏನು ಬೇಡ, ತಲೆ ಮಾತ್ರ ನಿಂದೆ, ಸಾಧ್ಯವಾದಷ್ಟು ನಿಂದೆ. ಕಣ್ಣು ಮುಚ್ಚಿ, ಬಾಯಿ ಕೂಡ ಕ್ಲೋಸ್ ಮಾಡ್ಬೇಕು. ಬಾಯಿ ಓಪನ್ ಇರಬೇಡ. ಮತ್ತೆ ಬೇರೆ ಎಂತಾದ್ರೂ ಇದ್ರೆ ಬಾಯಿ ಒಳಗೆ ಅದಕ್ಕೆ ಬಾಯಿ ಕ್ಲೋಸ್ ಮಾಡ್ಲಿಕ್ಕೆ ಹೇಳುದು ನಾನು. ವಾಪಸ್ ಅಂತ ಹೇಳುವಾಗ ನೀವು ಸಾಮಾನ್ಯ ಸ್ಥಿತಿಗೆ ಬರ್ಬೇಕು. ವಾಪಸ್. ಈಗ ವೃಕ್ಷಾಸನ. ಮಾಡಿಕೊಟ್ಟು ನಾನೀಗ ಮರದಾಗಿ ನೇರ ನೀವು ಮರುವಾಡಲಿಕ್ಕಿಲ್ಲ. ಕಾಲು ಹೀಗೆ ಮತ್ತೆ ಎರಡು ಕೈ ಮೇಲೆ. ವಾಪಸ್ ಇನ್ನೊಂದು ಕಾಲು ಮಾಡಿ, ಅದೇ ರೀತಿ ಇನ್ನೊಂದು ಕಾಲು ಏಕಾಗ್ರತೆಯಿಂದ ಮಾಡಿ. ಹಾಗಾಗ್ತದೆ. ನೀವು ಎಲ್ಲ ಮಾಡಲಿಕ್ಕೆ ಆಗುದಿಲ್ಲ. ಕಾನ್ಸಂಟ್ರೇಷನ್ ರಿಕ್ವೈರ್ಡ್.
ಯಾರಿಗೆ ಏಕಾಗ್ರತೆ ಇದೆ ಅವರಿಗೆ ಮಾಡ್ಲಿಕ್ಕೆ ಆಗ್ತದೆ, ನನಗೆ ಆಗ್ತದೆ. ಈಗ ಯಾರಿಗೆ ಕಾನ್ಸಂಟ್ರೇಷನ್ ಪವರ್ ಹೈ ಇದೆ ಅವರಿಗೆ ಆಗ್ತಾ ಇದೆ. ಈ ಶಾಲೆಯ ಮಕ್ಕಳು ತುಂಬಾ ಕಾನ್ಸಂಟ್ರೇಟ್ ಇದ್ದಾರೆ. ವೆರಿ ಗುಡ್, ವೆರಿ ಗುಡ್. ನೋಡ ಈಗ ಕೈಗಳ ವ್ಯಾಯಾಮ ಮಾಡೋಣ. ಕೈಗೆ ಹೀಗೆ ತಲೆ ಕುತ್ಕೊಳ್ಳಿ ಆರಾಮಲ್ಲಿ. ಇದರ ಮೇಲೆ ಕುತ್ಕೊಳ್ಬೇಕು. ಇವಾಗ ಕೂತಿದ್ದಾರಲ್ಲ, ಪಾದದ ಮೇಲೆ ಕುತ್ಕೊಳ್ಬೇಕು. ಹಾಗೆ ಅದರ ಚೆಂದ ಇಡ್ಬೇಕು ಪಾದವನ್ನು. ಈ ರೀತಿಯಾಗಿ ಕೈ ಬಿಡಿಸುವುದು ಮಡಿಸುವುದು ಹೀಗೆ ಈಗ ಕೈಗಳ ಮೇಲೆ ಮಾಡಿ, ಮೇಲೆ ಮತ್ತೆ ಗೆಳೆಯ ಕೈಯನ್ನು ಸ್ಟ್ರೈಟ್ ಮಾಡಿ, ಸ್ಟ್ರೈಟ್ ನಿಧಾನವಾಗಿ ಮುಂದೆ ಬಡಿ. ಕೈಗಳ ಮೇಲೆ ಮಾಡ್ತಾ ನಿಧಾನವಾಗಿ ವಾಪಸ್ ಸೊಂಟದ ಮೇಲೆ ಹೀಗೆ ಮಾಡಿ. 2 ಸಾರಿ ಬ್ಯಾಕ್ವರ್ಡ್ ಪೇಂಟಿಂಗ್. ವಾಪಸ್ ಮತ್ತೊಮ್ಮೆ ವಾಪಸ್. ಈಗ ಬಲ ಕೈಯಿಂದ ಬಲ ಹಿಂಬಡಿ, ಎಡ ಕೈಯಿಂದ ಎಡ ಹಿಂಬಡಿ, ತಲೆ ಹಿಂದೆ. ಇನ್ನು ಶವಾಸನ ಹೇಳಿದ್ರೆ ಶವಾಸನ ಅಂತ ಮನವಿ ವಿಶ್ರಾಂತಿ ಮಲಗಿ ನಿಮ್ಮ ನಾಟಕ್ಕೆ ಮಲಗಿ ತಲೆಗಿಡು ಕಾಲ ಹೀಗೆ ಮಾಡಿ ಮನೆ ತೀರ ತೀರ ತಲೆಗೆ ಅದು ಮಾಡಲಿಕ್ಕಿಲ್ಲ, ಅದು ಮಾಡಲಿಲ್ಲ, ಇದು ಕೂಡ ಹೋಗಬೇಕು. ಕೂಡ ಮಾಡಲಿಕ್ಕಿಲ್ಲ, ಅದು ಮಾಡಲಿಲ್ಲ ಅವರಿಗೆ ಕಾನ್ಸಂಟ್ರೇಷನ್ ಇಲ್ಲ ಅಂತ ಗೊತ್ತಾಗ್ತದೆ. ಅದು ಮಾಡಬೇಡಿ, ಕಣ್ಣು ತೆಗಿಬೇಡಿ. ನಾನೊಂದು ಪದ್ಯ ಹಾಕ್ತೇನೆ, ಯೋಗದ ಅರ್ಥ ಇದೆ ಅದರಲ್ಲಿ. ಆ ಪದ್ಯವನ್ನು ಹೇಳ್ಬೇಕು, ನಿಜ ಮಾಡಲಿಕ್ಕೆ ಕೂಡ ಇಲ್ಲ, ಅದು ಮಾಡಲಿಕ್ಕೆ ಕೂಡ ಇಲ್ಲ. ಪದ್ಯದ ಅರ್ಥ ಮತ್ತೆ ನನಗೆ ಹೇಳ್ಬೇಕು, ನಾನು ಹೇಳ್ತೇನೆ. ಗೊತ್ತಾಯ್ತಾ? ಕೆಲವರಿಗೆ ನಿಜ ಮಾಡಿಬಿಡ್ತಾರ ಅಂತ, ಕೆಲವರು ಬರೆದು ಹೊರಡ್ತಾರೆ. ನಿಜ ಮಾಡಬೇಡಿ, ನಾನು ಹೇಳುವ ಪದ್ಯದ ಅರ್ಥ ನನಗೆ ಹೇಳ್ಬೇಕು. ರೆಸ್ಟಿಂಗ್ ಆಸನ, ರೆಸ್ಟ್ ವಿಶ್ರಾಂತಿ ಆಸನ. ತಲೆ ನೇರ, ಕಣ್ಣುಗಳು ಮುಚ್ಚಿರಲಿ, ಅಂಗೈಗಳು ಮೇಲ್ಮುಖವಾಗಿರಲಿ, ಕಾಲುಗಳು ಅಗಲ. 5 ನಿಮಿಷ. ಯಾವ ಕಾರಣಕ್ಕೂ ನಿಮ್ಮ ದೇಹವನ್ನು ಅಲವಾಡಿಸುವುದಿಲ್ಲ, ಕಣ್ಣುಗಳನ್ನು ನಿಗದಿಸುವುದಿಲ್ಲ ಅನ್ನುವ ದೃಢ ಸಂಕಲ್ಪವನ್ನು ಮನದಲ್ಲಿ ಮಾಡಿಕೊಳ್ಳಿ. 5 ನಿಮಿಷ ನಾನು ಅಲವಾಡುವುದಿಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಡಿಸೈಡ್ ಮಾಡಬೇಕು ಅಷ್ಟೇ. ಸುಮ್ಮನೆ ಪಡಿಸಿಲ್ಲ, ಸ್ವಲ್ಪ ಯೋಗವೇ. ನಿಮ್ಮ ಏಕಾಗ್ರತೆ ಹೆಚ್ಚಾಗ್ತದೆ ಇದರಲ್ಲಿ. ಅದುವೇ ಶವಾಸನ. ಯೋಗಾಸನದಿಂದ ಆದ ದಣಿವನ್ನು ಶವಾಸನದ ಮೂಲಕ ಪರಿಹರಿಸಿಕೊಳ್ಳುತ್ತಾ ಇದ್ದೀನಿ. ಶವಾಸನ, ಶಿವಾಸನ. ಓಂಕಾರದಲ್ಲಿ ಯೋಗ ಆರಂಭಿಸು, ಓಂಕಾರದಲ್ಲಿ ಯೋಗ ಆರಂಭಿಸು, ಓಂಕಾರದಲ್ಲಿ ಯೋಗ ಆರಂಭಿಸು.
ಎಡಗೈ ಕಣ್ಣುಗಳನ್ನು ನಿಧಾನವಾಗಿ ತೆರೆಯಿರಿ. ಕಣ್ಣುಗಳನ್ನು ತೆರೆದು ಬಲಬದಿ ತಿರುಗಿ ಎದ್ದು ಕುಳಿತುಕೊಳ್ಳಿರಿ. ರೈಟ್ ಸೈಡ್ ಕೂತ್ಕೊಳ್ಳಿ, ಈ ಕಡೆ ತಿರುಗಿ ಕೂತ್ಕೊಳ್ಳಿ, ಕಣ್ಣುಚ್ಚಿ ಕೂತ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್ ಅಂಡ್ ಧ್ಯಾನ ಮುದ್ರಾ. ಐಸ್ ಕ್ಲೋಸ್, ಕಣ್ಣುಚ್ಚಿ ಕ್ಲೋಸ್, ಐಸ್ ಕ್ಲೋಸ್. ಶವರ್ತನದ ಎಂಜಾಯ್ ಆಗ್ಬೇಕೀಗ. ಕಣ್ಣು ತೆಗೆದ್ರೆ ಹೋಗ್ತದೆ ಎಲ್ಲ ಪವರ್ ಈಗ ಹೊರಗೆ ಇರ್ಬೇಕಲ್ಲ. ಅದೇ ಕೂತ್ಕೊಳ್ಳಿ 2 ನಿಮಿಷ. ಎಷ್ಟು ಒಳ್ಳೆದಾಗ್ತಾ ಇದೆ ನೋಡಿ, ಎಷ್ಟು ಶಾಂತವಾಗಿದೆ. ಯಾವುದೇ ಆತಂಕ ಇಲ್ಲ, ಯಾವುದೇ ದುಗುಡ ಇಲ್ಲ, ದ್ವೇಷ ಇಲ್ಲ. ಶಾಂತ ಸ್ವರೂಪವಾದ ನಿಮ್ಮ ಆತ್ಮವನ್ನು ನೋಡಿ. ಎಷ್ಟು ಮನಸ್ಸು ಶಾಂತವಾಗಿದೆ, ಮನಸ್ಸಿಗೆ ಎಷ್ಟು ಖುಷಿ ಆಗ್ತಾ ಇದೆ. ಶಾಂತಿಯ ಅನುಭವವನ್ನು ಮಾಡಿರಿ. ಪರಮಪಿತ ಪರಮಾತ್ಮನನ್ನು ನೆನಪಿಸಿ. ನಮ್ಮ ತಂದೆ ಪರಮಾತ್ಮ ಸಹ ಶಾಂತಿ ಸ್ವರೂಪ. ಹಾಗಾಗಿ ನಮಗೂ ಕೂಡ ಮಕ್ಕಳಿಗೆ ಶಾಂತಿ ಸ್ವರೂಪದ ಅನುಭವ ಆಗುತ್ತಿದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿರಿ. ಶಾಂತಿ ಸ್ವರೂಪ ಜ್ಞಾನ ಸ್ವರೂಪನಾದ ತಂದೆಯಿಂದ ಆಶೀರ್ವಾದವನ್ನು ಪಡೆಯಿರಿ. ಶಾಂತತೆಯ ಅನುಭವವನ್ನು ಮಾಡಿರಿ. ತಂದೆಯ ಸ್ವರೂಪ ಮಕ್ಕಳಿಗೂ ಬರುವುದು. ಹೀಗೆ ತಂದೆ ಶಾಂತಿ ಸ್ವರೂಪವು ಮಕ್ಕಳಾದ ನಾವು ಕೂಡ ಶಾಂತಿ ಸ್ವರೂಪರೇ ಆಗಿದ್ದೇವೆ. ಆ ಶಾಂತತೆಯ ಅನುಭವವನ್ನು ಮಾಡಿರಿ. ಅಸತೋ ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕೈಗಳನ್ನು ಅಂಗೈ ಬಿಸಿಯನ್ನು ಭುಜಗಳ ಮೇಲೆ, ಕಾಲುಗಳ ಮೇಲೆ. ಈಗ ನಾವು ಚಪ್ಪಾಳೆ ಹೊಡಿಬೇಕು. ಚಪ್ಪಾಳೆ ಹೊಡೆದ್ರೆ ಕೂಡ ಮೈಂಡಿಗೆ ಒಳ್ಳೆಯದು. ತುಂಬಾ ಚಪ್ಪಾಳೆ ಹೊಡಿಲಿಕ್ಕಿಲ್ಲ. ಚಪ್ಪಾಳೆ ಹೊಡೆಯುವಾಗ ದೇವರ ಹೆಸರು ಹೇಳ್ಬೇಕು. ನಾವೀಗ ಶಿವನನ್ನು ನೆನಪು ಮಾಡಿದೆವು, ಶಾಂತ ಸ್ವರೂಪ ಶಿವ. ಸೊ ಓಂ ನಮ ಶಿವಾಯ ಹೇಳುವ. ನಾನು ಹೇಳಿದ ಹಾಗೆ ನೀವು ಹೇಳ್ಬೇಕು. ಚಪ್ಪಾಳೆ ಲಯಬದ್ಧವಾಗಿ ಇರ್ಬೇಕು, ಸುಮ್ಮನೆ ಅಲ್ಲ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಶಿವಾಯ ನಮಃ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಶಿವಾಯ 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 ನಮಃ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಶಿವಾಯ ನಮಃ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಶಿವಾಯ ನಮಃ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ನಮ ಶಿವಾಯ, ಶಿವಾಯ ನಮಃ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಶಿವಾಯ ನಮಃ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಶಿವಾಯ ನಮಃ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಶಿವಾಯ ನಮಃ. ಶಿವಾಯ ನಮಃ, ಶಿವಾಯ ನಮಃ, ಶಿವಾಯ ನಮಃ. ಧನ್ಯವಾದಗಳು. ಯಾರಿಗೆ ಧನ್ಯವಾದಗಳು? ನನಗೆ ಗುರುಗಳಿಗೆ ಧನ್ಯವಾದ ಕೊಡ್ಬೇಕು. ಆಯ್ತಾ? ನಿಮ್ಮ ಶಾಲೆಯಲ್ಲಿರೋ ಗುರುಗಳಿಗೆ ಕೂಡ ಧನ್ಯವಾದ ಕೊಡ್ಬೇಕು. ನಾನು ಕಲಿಸಿದ ಗುರುಗಳಿಗೆಲ್ಲ ಧನ್ಯವಾದಗಳು. ಧನ್ಯವಾದಗಳು. ಮನೆಯಲ್ಲಿ ದಿನಾಲು ಈ ಯೋಗಾಸನ ಅಭ್ಯಾಸ ಮಾಡಬೇಕು. ಮಾಡ್ತೀರಾ? ದಿನಾಲು ಮಾಡ್ಬೇಕು. ಆಯ್ತಾ? ಬೆಳಿಗ್ಗೆ ಒಂದು ದಿನ ಕೂಡ ನೀವು ಮಾಡ್ಲಿಕ್ಕಿಲ್ಲ. ಬೆಳಿಗ್ಗೆ 5 ಗಂಟೆಗೆ ಮಾಡ್ಬೇಕು. ಎಷ್ಟು ಗಂಟೆಗೆ ಮಾಡಬೇಕು? ದಿನಾಲು ಮಾಡ್ಬೇಕು. ನಿಮ್ಮ ಆರೋಗ್ಯ
ಆರೋಗ್ಯ ತುಂಬಾ ಒಳ್ಳೆದಾಗ್ತದೆ. ಆಯ್ತಾ? ಕ್ಲಾಸ್ ಮುಗಿಸುವ. ಹರಿ ಓಂ, ಹರಿ ಓಂ, ಹರಿ ಓಂ.